ನಿತ್ಯ ಅವರ ತಾಯಿ ಜೊತೆ ಫಸ್ಟ್ ಟೈಮ್ ಏನು ಎಕ್ಸ್ಪೀರಿಯನ್ಸ್ ಆಯಿತು, ಸೇಮ್ ಟು ಸೇಮ್ ಎಕ್ಸ್ಪೀರಿಯನ್ಸ್ ನಿತ್ಯ ಅವರ ತಂದೆಯ ತಮ್ಮನಿಗೂ ಸಹ ಆಗುತ್ತೆ. ಇವ್ರ ಮನೆ ಏನು ಮಾಡಿರ್ತಾರೆ KR ಅಲ್ಲಿ, ಇವ್ರ ಮನೆ ಪಕ್ಕ 2 ಮನೆ ಅಷ್ಟೇ ಇರೋದು. ನಾನು ಈ ಮನೇಲಿ ಸುದ್ರಾಮಿರಲ್ಲ, ಈ ಮನೇಲಿ ಏನೋ ಇದೆ, ತುಂಬಾ ನೆಗೆಟಿವಿಟಿ ಇದೆ. ವಾಪಸ್ ಏನು ಅಡುಗೆ ಮನೆಗೆ ಬಂದು ಕಾಫಿ ಮಾಡ್ಕೊತಾ ಇರ್ತಾರಂತೆ. ಸಡನ್ ಆಗಿ ಸಿಕ್ಕಾಪಟ್ಟೆ ಹೆದರ್ಕೊಂಡು ಆಚೆ ಓಡೋಗ್ತಾರಂತೆ. ಅವ್ರನ್ನ ಆಚೆ ಬಿಟ್ಟು ಬಂದು ಒಳಗಡೆ ಬರಬೇಕಾದ್ರೆ ಅವ್ರಿಗೊಂಥರ ವಿಯರ್ಡ್ ಫೀಲಿಂಗು. ಅಂದರೆ ನನ್ನನ್ನು ಯಾರೋ ನೋಡ್ತಾ ಇದ್ದಾರೆ, ನನ್ನನ್ನು ಯಾರೋ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನನ್ನ ಮನೇಲಿ ಒಬ್ಬಳೇ ಇಲ್ಲ ಅನ್ನೋ ಫೀಲಿಂಗ್ ಅವ್ರಿಗೆ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅವ್ರ ಫಸ್ಟ್ ಬೇಬಿನ. ಸೊ ಅವ್ರು ಪ್ರೆಗ್ನೆಂಟ್ ಆಗ್ತಾರೆ. ಫೀಲ್ ಇವ್ರಿಗೆ ಸೆನ್ಸ್ ಆಗುತ್ತೆ. ಬಟ್ ಹಿಂದ್ಗಡೆಯಿಂದ ಸಡನ್ನಾಗಿ ಆ ವಾಯ್ಸ್ ಅದು ಕ್ಲಿಯರಾಗಿ ಕೇಳಿಸಿದೆ. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಇವತ್ತು ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇರುವಂಥ ಈ ಒಂದು ಕಥೆ ಸತ್ಯವಾದ ಘಟನೆ. ಎಸ್, ಇದು ನಮ್ಮದೇ ಸಬ್ಸ್ಕ್ರೈಬರ್ ಅಂದರೆ ಅವ್ರ ಹೆಸರು ಚೇಂಜ್ ಮಾಡೋಕ್ಕೆ ಹೇಳಿದ್ದಾರೆ. ಅವ್ರ ಹೆಸರನ್ನ ನಾವು ನಿತ್ಯ ಅಂತ ಇಟ್ಕೊಳ್ಳೋಣ. ಸೊ ನಿತ್ಯ ಅವರ ತಾಯಿ ಜೊತೆ ನಡೆದಂತಹ ಸತ್ಯವಾದ ಘಟನೆ. ಇದು ನಡೆದು ಸುಮಾರು 30 ವರ್ಷಗಳ ಕಾಲನೇ ಆಗಿದೆ. ಇದು ನಡೆದಿದ್ದು ಕೂಡ ನಮ್ಮದೇ ಬೆಂಗಳೂರಿನ KR ಸೊ ಇದೇ ಇವತ್ತಿನ ಎಪಿಸೋಡ್, KR ಹಾಂಟೆಡ್ ಹೌಸ್. ಸೊ ನಾನು ಆಲ್ರೆಡಿ ಹೇಳಿದ ಹಾಗೆ ನಿತ್ಯ ಅವ್ರ ತಾಯಿ ಸುಮಾರು 30 ವರ್ಷಗಳ ಹಿಂದೆ ಮದುವೆ ಆಗಿ ಹೊಸದಾಗಿ KR ಬಂದಿದ್ರಂತೆ. ಗಂಡ ಹೆಂಡತಿ ಇಬ್ಬರೇ ಮನೆಯಲ್ಲಿದ್ದು ಒಂದು ಮನೆ ಬಾಡಿಗೆಗೆ ತಗೊಂಡು ಅವರು ಸಂಸಾರವನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ನವೆಂಬರ್ ಡಿಸೆಂಬರ್ ಟೈಮ್ನಲ್ಲಿ ಅವ್ರಿಗೆ ಮದುವೆ ಆಯಿತು. ಆ್ಯಂಡ್ ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅವ್ರ ಫಸ್ಟ್ ಬೇಬಿನ. ಸೊ ಅವ್ರು ಪ್ರೆಗ್ನೆಂಟ್ ಆಗ್ತಾರೆ. ಆ್ಯಂಡ್ ಇನಿಷಿಯಲ್ ಫ್ಯೂ ಡೇಸ್ ನಮಗೆ ಗೊತ್ತು ಚೆನ್ನಾಗಿ, ಸಿಕ್ಕಾಪಟ್ಟೆ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ, ತುಂಬ ನಾಸಿಯಾ ಇರುತ್ತೆ, ತುಂಬ ಬೆವರ್ತಾ ಇರ್ತೀವಿ, ತುಂಬ ಸುಸ್ತಾಗ್ತಾ ಇರುತ್ತೆ. ಆ್ಯಂಡ್ ನಿತ್ಯ ಅವರ ತಂದೆ ಏನಿದ್ದಾರೆ ಅವರು ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹತ್ತಿರದಲ್ಲೇ. ಸೊ ಅವ್ರಿಗೆ ಮಲ್ಟಿಪಲ್ ರೊಟೇಷ್ನಲ್ ಶಿಫ್ಟ್ ಹಾಕ್ತಾ ಇರ್ತಾರೆ ಅವರು. ಸೊ ಕೆಲವು ಸಲ ಬೆಳಿಗ್ಗೆ 7 ಗಂಟೆಗೆ ಹೋದರೆ 4 ಗಂಟೆ ಹಂಗೆ ಬರೋದು, ಇಲ್ಲ ಮಧ್ಯಾಹ್ನದ ಶಿಫ್ಟು 3 ಗಂಟೆಗೆ ಹೋದರೆ ಒಂದು 2 ಗಂಟೆಯಿಂದ 11 ಗಂಟೆ ಶಿಫ್ಟು. ಸೊ ಈ ಥರ ರೊಟೇಷ್ನಲ್ ಶಿಫ್ಟ್ ಹಾಕ್ತಾ ಇರ್ತಾರೆ. ಫಸ್ಟ್ ಶಿಫ್ಟ್ ಇಲ್ಲ ಸೆಕೆಂಡ್ ಶಿಫ್ಟ್ ಈ ಥರ ಹಾಕ್ತಾ ಇರ್ತಾರಂತೆ. ಸೊ ಹೀಗೆ ನಡೀತಾ ಇರುತ್ತೆ. ಆ್ಯಂಡ್ ಇವ್ರ ಮನೆ ಏನು ಮಾಡಿರ್ತಾರೆ KR ಅಲ್ಲಿ, ಇವ್ರ ಮನೆ ಪಕ್ಕ 2 ಮನೆ ಅಷ್ಟೇ ಇರೋದು. ಒಂದು ಮನೆ ಖಾಲಿ ಇರುತ್ತೆ, ಇನ್ನೊಂದು ಮನೆಯಲ್ಲಿ ಒಬ್ಬರು ಆಟೋ ಅಂಕಲ್ ಇರ್ತಾರೆ. ಅವ್ರು ಆಟೋ ಓಡಿಸೋಕ್ಕೆ ಹೋಗ್ತಾ ಇರ್ತಾರೆ. ಅವ್ರು ಬೆಳಿಗ್ಗೆ ಹೋದರೆ ಮಿಡ್ ನೈಟ್ ಬರೋದು. ಸೊ ಐಡಿಯಲಿ ಇವ್ರ ಮನೆ ಪಕ್ಕ ಮನೆಗಳಿದ್ರು ಖಾಲಿ ಇರೋ ಲೆಕ್ಕ. ಆ್ಯಂಡ್ ಈ ಮನೆಯಲ್ಲಿ ಈ ಆಂಟಿ ಒಬ್ಬರೇ, ಅಂಕಲು ಕೆಲ್ಸಕ್ಕೆ ಹೋಗ್ಬಿಟ್ರೆ. ಸೊ ಒಂದಿನ ಏನಾಗುತ್ತೆ, ಇವ್ರಿಗೆ ಬಂದು ಸುಮಾರು ಒಂದು 2 ತಿಂಗಳ ಕಾಲ ಆಗಿರುತ್ತೆ. ಅಕಸ್ಮಾತ್ ಫಸ್ಟ್ ಶಿಫ್ಟ್ ಆಗಿದೆ, ಬೇಗನೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಟ್ಟು ಲಂಚ್ನೂ ಕೂಡ ಪ್ಯಾಕ್ ಮಾಡಿ ಕಳಿಸ್ತಾ ಇರ್ತಾರೆ. ಅವತ್ತೊಂದು ದಿನ ಇವ್ರಿಗೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿರುತ್ತಂತೆ ಆಂಟಿಗೆ. ತುಂಬ ಅಂದರೆ ತುಂಬ ಸುಸ್ತಾಗ್ತಾ ಇರುತ್ತಂತೆ ಆಂಟಿಗೆ. ಅವ್ರನ್ನ ಆಚೆ ಬಿಟ್ಟು ಬಂದು ಒಳಗಡೆ ಬರಬೇಕಾದ್ರೆ ಅವ್ರಿಗೊಂಥರ ವಿಯರ್ಡ್ ಫೀಲಿಂಗು. ಅಂದರೆ ನನ್ನನ್ನು ಯಾರೋ ನೋಡ್ತಾ ಇದ್ದಾರೆ, ನನ್ನನ್ನು ಯಾರೋ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನನ್ನ ಮನೇಲಿ ಒಬ್ಬಳೇ ಇಲ್ಲ ಅನ್ನೋ ಫೀಲಿಂಗ್ ಅವ್ರಿಗೆ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೇನು ಮಾಡ್ತಾರೆ, ಏನು ಊಟನೂ ಮಾಡಲ್ಲ, ನೀರು ಕುಡಿಯಲ್ಲ, ಕಾಫಿ ಸಹ ಮಾಡ್ಕೊಳ್ಳೋದಿಲ್ಲ. ಅವರು ಸೀದಾ ರೂಮಿಗೆ ಬಂದು ಮಲಗಿಬಿಡ್ತಾರಂತೆ. ಮಲಗಿರುವಂಥ ಟೈಮ್ನಲ್ಲಿ ಅವರಿಗೆ ಒಂಥರ ಸಿಕ್ಕಾಪಡೆ ಹೆವಿನೆಸ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಂತೆ. ಲೈಕ್ ಯಾರೋ ಬಂದು ಅವ್ರನ್ನ ಹಿಡ್ಕೊಂಡಿರೋ ಥರ, ಅವ್ರಿಗೆ ಫ್ರೀ ಆಗೋಕ್ಕಾಗ್ತಾಯಿಲ್ಲ, ರಿಲೀಸ್ ಮಾಡೋಕ್ಕಾಗ್ತಾಯಿಲ್ಲ, ಸರಿಯಾಗಿ ಬ್ರೀತ್ ಮಾಡೋಕ್ಕಾಗ್ತಾಯಿಲ್ಲ. ತುಂಬ ಅನ್ಯೂಶುವಲ್ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಆ್ಯಂಡ್ ತುಂಬ ಟ್ರೈ ಮಾಡಿ ಆದಮೇಲೆ ಒಂಥರ ಎದ್ದು ಕೂತ್ಕೊತಾರೆ. ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿಬಿಟ್ಟಿರುತ್ತೆ ಅವ್ರಿಗೆ. ಸರಿ ಈ ಥರ ಎಲ್ಲ ಆಗಿದೆ ಅಂತ ಇವರು ಹಸ್ಬೆಂಡ್ ಮನೆಗೆ ಬಂದಮೇಲೆ ಆ ಅಂಕಲ್ ಹತ್ರ ನಿತ್ಯ ಅವ್ರ ತಾಯಿ ಶೇರ್ ಮಾಡ್ಕೊತಾರೆ. ನಂಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಯಿತು, ನಾನು ಮಲಗಿರ್ಬೇಕಾದ್ರೆ ಯಾರೋ ಬಂದು ನನ್ನ ಹಿಡ್ಕೊಂಡಿದ್ರು, ಈ ಮನೇಲಿ ಏನೋ ಇದೆ, ಈ ಮನೇಲೇನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ನಾವು ಇದು ಮನೆ ಬಿಟ್ಟು ಹೊರಟೋಗ್ಬಿಡೋಣ ಅಂತ ಅವ್ರ ಭಯನ ಹೇಳ್ಕೊತಾರಂತೆ. ಇವ್ರು ಇಟ್ಕೊಂಡು ಮನೇಲಿ ನೀನು ಒಬ್ಬಳೇ ಇರ್ತೀಯ, ನಿನಗೇನೋ ಭ್ರಮೆ ಆಗಿದೆ, ನೀನು ಜಾಸ್ತಿ ಯೋಚನೆ ಮಾಡಬೇಡ, ನಿಂಗೆ ಈ ಟೈಮಲ್ಲಿ ಈ ಥರ ಎಲ್ಲ ಯೋಚನೆಗಳು ಬರೋದು ತುಂಬ ಸಹಜ, ಯೋಚನೆ ಮಾಡಬೇಡ, ಆರಾಮಾಗಿ ರೆಸ್ಟ್ ಮಾಡು ನೀನು ಅಂತ ಹೇಳ್ತಾರಂತೆ. ಇದಾಗಿ 2-3 ದಿನ ಆದಮೇಲೆ ಇವ್ರ ತಾಯಿ ಇವ್ರ ತಂದೆನ ಮತ್ತೆ ಶಿಫ್ಟ್ಗೆ
ಕಳಿಸಿ ಬಾಕ್ಸ್ಲ ಪ್ಯಾಕ್ ಮಾಡಿಕೊಟ್ಟು ವಾಪಸ್ ಏನು ಅಡುಗೆ ಮನೆಗೆ ಬಂದು ಕಾಫಿ ಮಾಡ್ಕೊತಾ ಇರ್ತಾರಂತೆ. ಕಾಫಿ ಮಾಡ್ಕೊತಾ ಇರ್ತಾರೆ. ಸಡನ್ನಾಗಿ ಹಿಂದ್ಗಡೆಯಿಂದ ಯಾರೋ ಬಂದು ಇವ್ರ ಹಿಂದೆ ನಿಂತ್ಕೊಂಡಿರುವಂಥ ಫೀಲ್ ಇವ್ರಿಗೆ ಸೆನ್ಸ್ ಆಗುತ್ತೆ. ಸರಿ, ಇವ್ರಿಗೆ ಹಿಂದೆ ತಿರ್ಗಾಕೊಂತಾರ. ಬಟ್ ಹಿಂದ್ಗಡೆಯಿಂದ ಸಡನ್ನಾಗಿ ಕಾಫಿ ಕುಡಿದ್ಯಮ್ಮ ಅಂತ ಒಂದು ವಾಯ್ಸ್ ಕೇಳಿಸುತ್ತಂತೆ. ಇವ್ರ ತಾಯಿ ಫುಲ್ ಗಾಬರಿ. ಇವ್ರು ಇವಾಗ ತಾನೇ ಗಂಡನ್ನ ಫ್ಯಾಕ್ಟ್ರಿಗೆ ಕಳಿಸಿ ಕೆಲ್ಸಕ್ಕೆ ಕಳಿಸಿ ಮೇನ್ ಡೋರ್ನ ಚಿಲ್ಕ ಹಾಕಿ ಅಡುಗೆ ಮನೆಗೆ ಕಾಫಿ ಮಾಡ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಇವ್ರಿಗೆ ಹಿಂದ್ಗಡೆಯಿಂದ ಯಾರೋ ಬಂದು ನಿಂತ್ಕೊಂಡು ಕಾಫಿ ಕುಡಿದ್ಯಾ ಅಮ್ಮ ಅಂತ ಕೇಳ್ತಾ ಇದ್ದಾರಂತೆ. ಆ ವಾಯ್ಸ್ ಅದು ಕ್ಲಿಯರಾಗಿ ಕೇಳಿಸಿದೆ. ಹೆದ್ರುಕೊಂಡು ಹಿಂದೆ ತಿರುಗಿ ಒಂಥರ ನೋಡಿದ್ರೆ ಯಾರೂ ಇಲ್ಲ. ವಾಯ್ಸ್ ಮಾತ್ರ ಕೇಳಿಸಿದೆ. ಬಟ್ ಅವರಿಗೆ ಸೆನ್ಸ್ ಆಗ್ತಾ ಇರೋದು ಅವರೊಬ್ಬರೇ ಇಲ್ಲ, ದಟ್ ಶಿ ಈಸ್ ನಾಟ್ ಅಲೋನ್. ಅವ್ರ ಜೊತೆ ಯಾರೋ ಇದ್ದಾರೆ, ಅವ್ರ ಸುತ್ತಮುತ್ತಲು ಯಾರೋ ಇದ್ದಾರೆ ಅನ್ನೋದು ಇವ್ರಿಗೆ ಕ್ಲಿಯರ್ ಆಗಿ ಸೆನ್ಸ್ ಆಗ್ತಾ ಇದೆ. ಇವ್ರು ಸಿಕ್ಕಾಪಟ್ಟೆ ಹೆದರ್ಕೊಂಡು ಆಚೆ ಓಡೋಗ್ತಾರಂತೆ. ಆಚೆ ಹೋದ್ರು ಅಕ್ಕಪಕ್ಕ ಯಾರೂ ಇಲ್ಲ. ಇಲ್ದಿದ್ದು 3 ಮನೆಯಲ್ಲಿ. ಈ ಕಡೆ ಅಂಕಲ್ಲು ಆಟೋ ಇದಕ್ಕೆ ಹೋಗ್ಬಿಟ್ಟಿದ್ದಾರೆ ಕೆಲ್ಸದ ಮೇಲೆ, ಈ ಕಡೆ ಮನೆ ಖಾಲಿ. ಸರಿ, ಎಷ್ಟೊತ್ತಾದರೂ ಆಚೆನೇ ಕೂತಿದ್ದಂತೆ. ಅವ್ರ ತಂದೆ ಬರೋ ತನಕ ಆಂಟಿ ಒಳಗಡೆ ಹೋಗೇ ಇಲ್ಲ, ಆಚೆನೇ ಕೂತಿದ್ದು. ಅಂಕಲ್ ಬಂದಾದ್ಮೇಲೆ ಅಂಕಲ್ನ ಕೂರಿಸ್ಕೊಂಡು, ನಾನು ಈ ಮನೇಲಿ ಸುದ್ರಾಮಿರಲ್ಲ, ಈ ಮನೇಲಿ ಏನೋ ಇದೆ, ತುಂಬ ನೆಗೆಟಿವಿಟಿ ಇದೆ. ಇವತ್ತು ನಾನು ಒಬ್ಬಳೇ ಅಡುಗೆ ಮನೇಲಿ ಇರಬೇಕಾದ್ರೆ ಯಾರೋ ಬಂದು ನನ್ನ ಹಿಂದ್ಗಡೆ ನಿಂತ್ಕೊಂಡು, ಅಂದರೆ ನೀವು ಹೋದ್ಮೇಲೆ ನಿಮ್ಮನ್ನು ಕಳಿಸಿ ನಾನು ಚಿಲ್ಕ ಹಾಕಿ ನನ್ನ ರೂಮ್ ಒಳಗಡೆ ಹೋಗಿದ್ದೆ. ಆ ಥರ ಆದಮೇಲೂ ಕೂಡ ನಾನು ಹಿಂದೆ ಯಾರೋ ಬಂದು ನಿಂತ್ಕೊಂಡು ಕಾಫಿ ಆಯ್ತೇನಮ್ಮ, ಕಾಫಿ ಕುಡಿದ್ಯಾ ಅಮ್ಮ ಅಂತ ನನ್ನ ಕೇಳಿದ್ರು. ನಾನು ಆ ವಾಯ್ಸ್ನ ಕೇಳಿಸ್ಕೊಂಡಿದ್ದೀನಿ. ಇದು ನನ್ನ ಭ್ರಮೆ ಅಂತೂ ಅಲ್ವೇ ಅಲ್ಲ, ಇದು ಸತ್ಯ. ನಾನು ಈ ಮನೇಲಿ ಇರಲ್ಲ, ನನ್ನ ಈ ಮನೆಯಿಂದ ಕರ್ಕೊಂಡು ಹೋಗಿ ಅಂತ ಹಠ ಹಿಡಿತಾರಂತೆ. ಇವಾಗ ಸಡನ್ನಾಗಿ ಏಕ್ದಮ್ ಮನೆ ಖಾಲಿ ಮಾಡು ಅಂದರೆ ಹೇಗಾಗುತ್ತೆ? ಸೊ ಅದಕ್ಕೆ ಈ ಅಂಕಲ್ ಏನು ಮಾಡ್ತಾರೆ, ಊರಲ್ಲಿರೋ ಅವರ ತಾಯಿ ಮತ್ತು ಅವ್ರ ತಮ್ಮನ್ನ ಮನೆಗೆ ಕರೆಸ್ಕೊತಾರಂತೆ. ಅವಳು ಒಬ್ಬಳೇ ಇರ್ತಾಳೆ, ನೀವು ಅವಳ ಜೊತೆ ಇರಿ, ತುಂಬ ಬೇಗ ಸುಸ್ತಾಗ್ಬಿಡ್ತಾಳೆ, ಅವಳಿಗೆ ಸಹಾಯ ಆಗುತ್ತೆ, ನೀವು ಅವಳ ಜೊತೆನೇ ಇರಿ ಅಂತ ಏನು ವಿಷಯ ಹೇಳ್ದಂಗೆ ಅವ್ರನ್ನ ಮನೆಗೆ ಕರ್ಕೊಂಬಂದು ಇರಿಸ್ಕೊತಾರಂತೆ. ಹಿಂಗೆ ಮತ್ತೆ 2 ದಿನ ಆಗುತ್ತಂತೆ. ಇವರು ತಮ್ಮ ಏನಿದ್ದಾರೆ, ತಮ್ಮ ಒಂದು ರೂಮಲ್ಲಿ ಮಲಗಿರ್ತಾರಂತೆ. ಅಣ್ಣ ಕೆಲ್ಸಕ್ಕೆ ಹೋಗಿದ್ದಾರೆ, ತಾಯಿ ಅತ್ತಿಗೆ ಇಬ್ಬರು ಕಿಚನಲ್ಲಿದ್ದಾರೆ. ಈತ ಮೈದ್ನ ಏನಿದ್ದಾರೆ, ನಿತ್ಯ ಅವ್ರ ತಾಯಿ ಅಂದರೆ ತಂದೆಯ ತಮ್ಮ, ಆತ ರೂಮ್ನಲ್ಲಿ ಮಲಗಿರ್ತಾರೆ. ಮಲಗಿರುವಂಥ ಟೈಮ್ನಲ್ಲಿ ನಿತ್ಯ ಅವರ ತಾಯಿ ಜೊತೆ ಫಸ್ಟ್ ಟೈಮ್ ಏನು ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ, ಇವಾಗ ಅವರು ಮಲಗಿರ್ಬೇಕಾದ್ರೆ ಅವ್ರಿಗೆ ಪ್ರೆಷರ್ ಬಿದ್ದಿದ್ದು ಎದೆ ಮೇಲೆ, ಆಮೇಲೆ ಏನೂ ಕಿರ್ಚಾಡೋದು ಅಂದರೆ ರಿಯಾಕ್ಟ್ ಮಾಡೋಕ್ಕೆ ಆಗದಿರೋಂಥ ಎಕ್ಸ್ಪೀರಿಯನ್ಸ್, ಸೇಮ್ ಟು ಸೇಮ್ ಎಕ್ಸ್ಪೀರಿಯನ್ಸ್ ನಿತ್ಯ ಅವರ ತಂದೆಯ ತಮ್ಮನಿಗೂ ಸಹ ಆಗುತ್ತೆ. ಸೊ ಅವ್ರಿಗೆ ರಿಯಲೈಸ್ ಆಗುತ್ತೆ ಈ ಮನೆಯಲ್ಲಿ ಏನೋ ನೆಗೆಟಿವಿಟಿ ಇದೆ, ಏನೋ ನೆಗೆಟಿವ್ ಎನರ್ಜಿ ಇದೆ ಅಂತ ಅವರಿಗೆ ಕನ್ಫರ್ಮ್ ಆಗುತ್ತೆ. ಅಣ್ಣ ಮನೆಗೆ ಬರೋದನ್ನೇ ಕಾಯ್ತಾ ಇರ್ತಾರೆ. ಬಂದ ತಕ್ಷಣ ಈತ ಏನಿದ್ದಾರೆ ನಿತ್ಯ ಅವ್ರ ತಂದೆ ಹತ್ರ ಹೋಗಿ, ಅಣ್ಣ ನಿಂಗೆ ಈ ಮನೇಲಿ ಏನೋ ಸಮಸ್ಯೆ ಇದೆ, ನಾನು ನಿನ್ನ ಹತ್ರ ಹೇಳಬೇಕು, ನಾನು ಈ ಥರ ಮಲಗಿದ್ದೆ, ನನಗೆ ಈ ಥರ ಏನೋ ಪ್ರೆಸೆನ್ಸ್ ಕಾಡ್ತು, ನಂಗೆ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದ್ದೀನಿ, ನಂಗೆ ತುಂಬ ಭಯ ಆಗ್ತಾ ಇದೆ, ನೀನು ಅತ್ತಿಗೆನ ಇಟ್ಕೊಂಡು ಈ ಮನೆಯಲ್ಲಿ ಇರಬೇಡ, ಈ ಮನೆಯಲ್ಲಿ ನಾನು ರೂಮಲ್ಲಿ ಮಲಗಿರ್ಬೇಕಾದ್ರೆ ನನಗೆ ಈ ಥರ ವಿಚಿತ್ರವಾದಂಥ ಘಟನೆ ಆಯಿತು, ನನ್ನ ಯಾರೋ ಬಂದು ಹಿಡ್ಕೊಂಡಿದ್ದಾರೆ, ನನಗೆ ಅಲ್ಲಾಡೋಕ್ಕಾಗಲಿಲ್ಲ, ನನಗೇನು ರೆಸ್ಪಾಂಡ್ ಮಾಡೋಕ್ಕಾಗಲಿಲ್ಲ, ಕಿಚ್ಚಡೋಕ್ಕಾಗಲಿಲ್ಲ, ನಂಗೆ ಗೊತ್ತಿಲ್ಲ ನಿಮಗೆ ವಿಷಯ ಗೊತ್ತೋ ಗೊತ್ತಿಲ್ವೋ ಅಂತ. ಬಟ್ ನನಗಂತೂ ತುಂಬ ಅಂದರೆ ತುಂಬ ಭಯ ಆಗ್ತಾಯಿದೆ, ತುಂಬ ನೆಗೆಟಿವ್ ಎನರ್ಜಿ ಇದೆ ಇಲ್ಲಿ, ಅದನ್ನ ಯಾರೋ ನೋಡ್ತಾ ಇದ್ರು ಅನ್ನೋ ಒಂದು ಫೀಲಿಂಗ್ ಬಂತು, ನನ್ನ ಜೊತೆ ಯಾರೋ ಇದ್ರು ಅನ್ನೋ ಫೀಲಿಂಗ್ ಬಂತು. ಸೊ ಈ ಮನೆ ವಾಸ ಮಾಡೋದಕ್ಕೆ ಲಾಯಕ್ಕೆ ಅಲ್ಲ, ದಯವಿಟ್ಟು ಈ ಮನೇನ ನಾವು ಚೇಂಜ್ ಮಾಡಿಬಿಡೋಣ, ಇದರಿಂದ ಹೊರಟೋಗ್ಬಿಡೋಣ ಅಂತ ನಿತ್ಯ ಅವರ ತಂದೆಗೆ ಅವರ ತಮ್ಮ ಹೇಳ್ತಾರೆ. ಆಗ ನಿತ್ಯ ಅವ್ರ ತಂದೆಗೆ ಓಕೆ, ಇಷ್ಟು ದಿನ ನನ್ನ ಹೆಂಡತಿ ನನಗೆ ಹೇಳ್ತಾ ಇದ್ದಿದ್ದು ಸತ್ಯ, ಈ ಮನೆಯಲ್ಲಿ ನಿಜವಾಗ್ಲೂ ಏನೋ ಸಮಸ್ಯೆ ಇದೆ. ಆ್ಯಂಡ್ ಆತನ ವೈಫ್ ಏನು ಪ್ರೆಗ್ನೆಂಟ್ ಇರ್ತಾರೆ, ಅವರು ಪಾಪ ಆ ಟೈಮಲ್ಲಿ ತುಂಬ ವೀಕ್ ಆಗಿರ್ತಾರೆ ಲೇಡೀಸು. ಸೊ ಹೀಗಾಗಿ ನೆಗೆಟಿವ್ ಎನರ್ಜೀಸ್ ಅವ್ರ ಮೇಲೆ ಅಡ್ವಾಂಟೇಜ್ ತಗೊಳ್ಳುವಂತಹ ಸಂದರ್ಭಗಳು ಅವ್ರಿಗೆ ತುಂಬ ಈಸಿ
ತುಂಬ ವಲ್ನರಬಲ್ ಆಗಿರ್ತಾರೆ ಲೇಡೀಸ್ ಪ್ರೆಗ್ನೆನ್ಸಿನಲ್ಲಿ. ಸೊ ಆವಾಗ ಅವ್ರ ಮೇಲೆ ಅಟ್ಯಾಕ್ ಮಾಡುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಈ ವಿಷಯಗಳೆಲ್ಲ ಅವ್ರ ತಾಯಿ ಕೂಡ ಮಗನಿಗೆ ಅರ್ಥ ಮಾಡಿಸ್ತಾರೆ. ಸೊ ಇಮ್ಮಿಡಿಯೇಟಾಗಿ ಆ ಮನೆಯಿಂದ ನಿತ್ಯ ಅವರ ತಂದೆಯವರು ಆ ಮನೇನ ಖಾಲಿ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಬೇರೆ ಮನೆಗೆ ಶಿಫ್ಟ್ ಆಗಿಬಿಡ್ತಾರೆ. ಬಟ್ ಅದು ಆದಮೇಲೆ ಅವ್ರಿಗೆ ಯಾವುದೇ ಥರವಾದಂಥ ಸಮಸ್ಯೆಗಳು ಆಗೋದಿಲ್ಲ. ಅದಾದಮೇಲೆ ನಿತ್ಯ ಅವರು ಅವರ ತಾಯಿಯ ಮಡ್ಲಿಗೆ ಬರ್ತಾರೆ. ಇವತ್ತು ನಿತ್ಯ ಅವರು ತುಂಬ ಬೆಳೆದು ದೊಡ್ಡವರಾಗಿ ಅವ್ರಿಗೂ ಮದುವೆ ಆಗಿದೆ. ಸೊ ಈ ಒಂದು ಸ್ಟೋರಿನ, ಈ ಒಂದು ಕಥೆನ ನನ್ನ ಸಬ್ಸ್ಕ್ರೈಬರ್ ನಿತ್ಯ ಅವ್ರು ನನ್ನ ಜೊತೆ ಶೇರ್ ಮಾಡಿಕೊಂಡ್ರು. ಅವ್ರ ಹೆಸರು ನಿತ್ಯ ಅಲ್ಲ, ಅವ್ರ ಹೆಸರು ಬೇರೆಯೇ ಇದೆ. ಬಟ್ ನನ್ನ ಹತ್ರ ನನ್ನ ಹೆಸರು ಇವೆಲ್ಲ ಚೇಂಜ್ ಮಾಡಿ ಹೆಸರನ್ನ ಅಂತ ಕೇಳಿಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ನಿತ್ಯ ಅವರೇ, ಈ ಒಂದು ಸ್ಟೋರಿನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ಯಾವುದೇ ಒಂದು ಮನೆಗೆ ಹೋಗೋಕ್ಕೂ ಮುಂಚೆ ಆ ಮನೆಯ ಹಿನ್ನೆಲೆ, ಅಲ್ಲಿ ಏನು ನಡೆದಿತ್ತು ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡು ಹೋದರೆ ಪ್ರತಿಯೊಬ್ಬರಿಗೂ ಒಳ್ಳೆಯದು. ಯಾಕೆಂದರೆ ಎಲ್ಲರಿಗೂ ಟೈಮ್ ಒಂದೇ ಥರ ಇರೋದಿಲ್ಲ ಆ್ಯಂಡ್ ಎಲ್ಲರಿಗೂ ಸಂದರ್ಭಗಳು ಒಂದೇ ಥರ ಸಿಗೋದಿಲ್ಲ. ಇವ್ರ ಟೈಮ್ ಚೆನ್ನಾಗಿತ್ತು, ಸರಿಯಾದ ಸಮಯಕ್ಕೆ ಆ ಮನೆಯಿಂದ ಆಚೆ ಬಂದುಬಿಡ್ರು. ಸೊ ಹಾಗಾಗಿ ಯಾವುದಾದ್ರೂ ಮನೆಗೆ ಹೋಗೋಕ್ಕೂ ಮುಂಚೆ ಅದ್ರ ಬಗ್ಗೆ ವಿಚಾರಿಸಿ ಹೋಗಿ ಅಂತ ಹೇಳಿ. ಮೈ ಡಿಯರ್ ಮಿಸ್ಟೇಕ್ ಫ್ಯಾಮಿಲಿ, ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಡು ಲೈಕ್, share and subscribe and follow me on my Instagram account. Stay with me on Rahasya with Lasya, where secret awaits.